ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವನು ಇವತ್ತು ರೈಲ್ವೆ ಸ್ಟೇಷನ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀರಾ? ಆ ಥರ ಏನೂ ಇಲ್ಲ. ಸಡನ್ಲಿ ಊರಿಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡೆ. ಪ್ಲ್ಯಾನು ಸಡನ್ ಆಗಿದ್ದರಿಂದ ನಾನು ಬುಕ್ ಮಾಡೋಕ್ಕಾಗಲಿಲ್ಲ. ಹಂಗಾಗಿ 1 ಅವರ್ ಮುಂಚೆನೇ ಸ್ಟೇಷನಿಗೆ ಬಂದೆ. ಬಿಕಾಸ್ ಬ್ರೆತ್ ಸಿಗುತ್ತೆ ಅಂತ ಸ್ಟೇಷನಿಗೆ ಬಂದೆ. ನೋಡಿದ್ರೆ ಟ್ರೈನ್ ಯಾಕೋ 1 ಅವರ್ ಮುಂಚೆನೇ ಇತ್ತು. ಸೊ ಹಂಗಾಗಿ ಆಯ್ತು ಬಿಡು, ಟ್ರೈನ್ ಖಾಲಿ ಇರ್ತಂತ ಹತ್ತಕ್ಕೆ ಹೋದರೆ ಕಂಪ್ಲೀಟ್ ರಶ್ ಇತ್ತು. ಸೊ ಇರಲಿ, ಸದ್ಯ ಯಾರೋ ಒಬ್ಬರ ಹತ್ರ ಪರಿಚಯ ಮಾಡಿಕೊಂಡು ಅವ್ರ ಹತ್ರ ಒಂದು ಮೇಲೆ ಬ್ರೆತ್ ಇಸ್ಕೊಂಡು ಅವ್ರದ್ದೆಲ್ಲ ಲಗೇಜ್ ತೆಳಗಿಳಿಸಿ, ಸೊ ಹೆಂಗೋ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹತ್ರ ಒಂದು ಸೀಟ್ ಇಸ್ಕೊಂಡು ಆರಾಮ್ಸೆ ಮಲ್ಕೊಂಡಿದ್ದೆ. ಮೋಸ್ಟ್ಲಿ ಮಧ್ಯರಾತ್ರಿ 2 ರಿಂದ 3 ಗಂಟೆ ಆಯ್ತು ಅನಿಸುತ್ತೆ. ಸಡನ್ನಾಗಿ ಎಚ್ಚರ ಆಗ್ಬಿಡ್ತು. ಏನಪ್ಪ ಇಷ್ಟು ಶಬ್ದ ಆಗಕತ್ತತಿ ಅಂತ ನಾನು ನೋಡಿದೆ. ಇಬ್ಬರು ಭೂಪತಿ ಯಜಮಾನರು ಚಿರಂಜೀವಿದು ಮತ್ತು ನಯನತಾರದ್ದು ಮೂವಿ ನೋಡಕತ್ತಾರೆ. ಮೂವಿ ನೋಡಲಿ, ಪಾಯಿಂಟ್ ಅದಲ್ಲ, ಬಟ್ ಆ ಸ್ಪೀಕರ್ ಸರಿ ಇಲ್ಲ ಅಂದರೂ ನಾನು 5 ನಿಮಿಷ ಹಿಡ್ಕತ್ತೀನಿ ಮೊಬೈಲ್ನ, ನೀನು ನೋಡು, ನೆಕ್ಸ್ಟು 5 ನಿಮಿಷ ನಾನು ಹಿಡ್ಕಂತ ಆಮೇಲೆ ನೀನು ನೋಡು ಅಂತೇಳಿ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಮೂವಿ ನೋಡಕತ್ತಾರೆ. ಫುಲ್ಲು ಸೌಂಡು. ಥೂ ನಿನ್ನ, ಹೆಂಗೋ ಎಂದು ಅವ್ರು ರಿಕ್ವೆಸ್ಟ್ ಮಾಡಿ ಸೀಟ್ ಇಸ್ಕೊಂಡೆ, ಬಟ್ ನಿದ್ದೆ ಆಗಲಿಲ್ಲಪ್ಪ ಅಂತೇಳಿ ಎದ್ದು ಕುತ್ಕೊಂಡ್ಬಿಟ್ಟೆ. ಹೋಗ್ಲಿ ಬಿಡತ್ತಾಗ ನಾನು ನೋಡೋಣ ಮೂವಿ ಅಂತ. ಇವರಿಬ್ಬರು ಸಾಲ್ದಾಲ್ತ ಇನ್ನೊಬ್ರು ಬಂದು ಜಾಯ್ನ್ ಆಗಿ ಮಾತಾಡ್ತಾ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ನೀವು ನೋಡ್ರಿ ಅವ್ರದ್ದು ಕನ್ವರ್ಷನ್ ಹೆಂಗೈತೆ ಅಂತ. ಇವ್ರ ಜಗಳ ನೋಡ್ತಾ ಬಳ್ಳಾರಿ ಬಂದೇ ಬಿಡ್ತು. ನೈಟೆಲ್ಲ ನಿದ್ದೆ ಇಲ್ಲ, ಇನ್ನೇನು ಮಲಗದ್ ಬಿಡು ಅಂತ ನಾನು ಸುಮ್ಮನೆ ಆದೆ. ಹಂಗೆ ಬರ್ತಾ ಟ್ರೈನು ಬಳ್ಳಾರಿಗೆ ರೀಚ್ ಆಯಿತು. ಟ್ರೈನೆಲ್ಲ ಖಾಲಿ ಆದಮೇಲೆ ಆಲ್ರೆಡಿ ಬೆಳಗ್ಗೆ ಆಗಿತ್ತು. ಸೊ ಟೀ ಮಾರೋರು ಬಂದರು. ಸೊ ಹಂಗೆ ಒಂದು ಟೀ ಬ್ಯಾಟಿಂಗ್ ಮಾಡಿದೆ. ಟ್ರೈನು ಸ್ಟೇಷನಿಗೆ ಬಂತು. ಸೊ ನಾನು ಇಳ್ಕೊಂಡು ಬಸ್ ಹತ್ತಿ ನಮ್ಮ ಊರಿಗೆ ಬಂದೆ. ಸೊ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ ನಾನು ಹೆಂಗೆ ಟ್ರೈನ್ ಮಿಸ್ ಮಾಡ್ಕೊಂಡೆ ಅಂದರೆ, ನಾವು ಊರಿಗೆ ಬರೋದೇನು ಪ್ಲ್ಯಾನ್ ಮಾಡಿದ್ದಿಲ್ಲ. 1 ವೀಕ್ ಮುಂಚೆ ಸಡನ್ಲಿ ಅವತ್ತು ಮಧ್ಯಾಹ್ನ ಅನಿಸಿತು ಊರಿಗೆ ಹೋಗೋಣ ಅಂತ. ಸಡನ್ಲಿ ಬುಕ್ ಮಾಡೋಕ್ಕಾಗಲ್ಲ ಟ್ರೈನು. ಆಲ್ರೆಡಿ ಅದು ಒನ್ ಡೇ ಮುಂಚೆನೇ ಅದು ಚಾರ್ಟ್ ಪ್ರಿಪೇರ್ ಆಗುತ್ತೆ, ಕನ್ಫರ್ಮ್ ಬುಕ್ಕಿಂಗ್ ಎಲ್ಲ ಮಾಡುತ್ತೆ. ಸೊ ನಾವು ವೀಕೆಂಡ್ಸಾಗಾದರೆ ಟ್ರೈನ್ ರಶ್ ಇರುತ್ತೆ. ನಾನು ವೀಕೆಂಡ್ಸಾಗಿ ಹೋಗಿಲ್ಲ. ಸೊ ವೀಕ್ ಡೇಸಾಗಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಅಥವಾ ಅದು ಬಂದೆ. ಓಕೆ, ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬಂದೆ. ಒನ್ ಆ್ಯಂಡ್ ಹಾಫ್ ಮುಂಚೆ ನಾನು ರೈಲ್ವೆ ಸ್ಟೇಷನ್ಗೆ ಬಂದೆ. ನಂದು ಟ್ರೈನ್ ಇರೋದು ಯಶವಂತಪುರ ಎಕ್ಸ್‌ಪ್ರೆಸ್ 9:15 ಆದರೆ ನಾನು 7:45ಗೆ ನಾನು ಪ್ಲ್ಯಾಟ್ಫಾರ್ಮ್ ಹತ್ರ ಇದ್ದೆ ಆಲ್ರೆಡಿ ಟಿಕೆಟ್ ತೊಗೊಂಡು. ನಾನು ನೋಡಿದೆ, ಇವತ್ತೇನು ಟ್ರೈನು ಆಲ್ರೆಡಿ ಒಂದು 1 ಆ್ಯಂಡ್ ಹಾಫ್ ಅವರ್ ಮುಂಚೆನೇ ಪ್ಲ್ಯಾಟ್ಫಾರ್ಮ್ ಹತ್ರ ಬಂತಂತ ನಾನು ಆಲ್ರೆಡಿ ಟ್ರೈನ್ ಹತ್ತಿಬಿಟ್ಟೆ. ಹತ್ತಿಬಿಟ್ಟ ತಕ್ಷಣ ಹೊರಗೆ ಊಟ ತಗೊಂಬರಕ್ಕೆ ಹೋದೆ. ಹೊರಗೆ ಊಟ ನೀರು ಬರ್ಬೇಕಾದ್ರೆ ಆಲ್ರೆಡಿ ಟ್ರೈನು ಹಾರ್ನ್ ಹಾಕಕ್ಕೆ ಸ್ಟಾರ್ಟ್ ಆಯಿತು. ಏನಿದು ಇವತ್ತು ಯಾಕೋ ಮಿಸ್ ಹೊಡ್ಯಾಕತ್ತಲ್ಲ, ಯಾಕೋ ಇನ್ನೂ 1 ಆ್ಯಂಡ್ ಹಾಫ್ ಅವರ್ ಇದ್ರೂ ಕೂಡ ಟ್ರೈನು ಹಾರ್ನ್ ಹಾಕಕತ್ತಲ್ಲ, ಸಮಥಿಂಗ್ ಇಂಡಿಕೇಶನ್ ಅಂತ ಅಂದ್ಕೊಂಡೆ. ಏನೂ ಇಲ್ಲ ಅಂತ ಹತ್ತಿಬಿಟ್ಟೆ. ಹತ್ತಿ ಊಟ ಮಾಡ್ತಿದ್ದೀನಿ. 8:30 ಆಗಿರ್ಬೇಕು ಮೋಸ್ಟ್ಲಿ. ಆ ಟ್ರೈನ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಏನಪ್ಪ ಇದು 9:30 ಟ್ರೈನ್ 8:30ಗೆ ಸ್ಟಾರ್ಟ್ ಆಗೈತಲ್ಲ ಟ್ರೈನ್ ಅಂತ ನಾನು ಅಲ್ಲಿ ಯಾರನ್ನೋ ಕೇಳಿದೆ. ಅಣ್ಣ ಇದು ಯಾವ ಟ್ರೈನು ಅಂತ ಕೇಳಿದೆ. ನಾನು ಅವನ ಹತ್ರ ಕೇಳ್ತಿದ್ದೀನಿ. ಆಲ್ರೆಡಿ ಟ್ರೈನು ಸ್ಪೀಡ್ ಆಗಕ್ಕೆ ಸ್ಟಾರ್ಟ್ ಆಗೇ ಬಿಡ್ತು, ಟ್ರೈನ್ ಮೂವ್ ಆಗೇ ಬಿಡ್ತು. ನನಗೆ ಭಯ ಆಯಿತು. ಏನಿದು 8:30ಗೆ ಟ್ರೈನ್ ಮೂವ್ ಆಯ್ತಲ್ಲ ಅಂತ ಅವನ್ನ ಕೇಳಿದಾಗೆ
ಅಣ್ಣ ಇದು ಯಶವಂತಪುರ ಎಕ್ಸ್‌ಪ್ರೆಸ್ ಅಲ್ಲ. ಈ ಟ್ರೈನ್ ಹೋದ್ಮೇಲೆ ನೆಕ್ಸ್ಟ್ ಪ್ಲಾಟ್‌ಫಾರ್ಮ್‌ಗೆ ಬರೋದು ಯಶವಂತಪುರ ಎಕ್ಸ್‌ಪ್ರೆಸ್ ಅಂತ. ನನಗೆ ಭಯ ಆಯ್ತು. ಯಾವ್ದಾದ್ರು ಬೇರೆ ಸ್ಟೇಟಿಗೆ ನಾನು ಗಾಬರಿ ಆಗಿದ್ದು ನೋಡಿ ಅವಣ್ಣ, "ಅಣ್ಣ ಅಣ್ಣ ಏನೂ ಗಾಬರಿ ಆಗಬೇಡ. ಇದು ನಿಮ್ಮೂರಿಗೆ ಹೋಗುತ್ತೆ. ಬಟ್ ಆದರೂ ಬಳ್ಳಾರಿ, ಆಂಧ್ರ, ಗುಂತಕಲ್ಲು ಹಿಂಗೋಗಿ ಆಮೇಲೆ ನಿಮ್ಮೂರಿಗೆ ಬರುತ್ತೆ" ಅಂದ. ನನಗೆ ಸಮಾಧಾನ ಆಯಿತು. ಓಕೆ ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಮೂರಿಗೆ ಹೋಗುತ್ತೆ. ಒಂದು 2-3 ಅವರ್ಸ್ ಲೇಟ್ ಆಗುತ್ತೆ ಅಂತ ನಾನು ಸಮಾಧಾನ ಮಾಡ್ಕೊಂಡೆ. ಪಾಯಿಂಟ್ ಏನಂದರೆ ಇಲ್ಲಿ ನಮ್ಮೂರಿಗೆ ಅದು ಆ ಟ್ರೈನ್ ಬಂತು. ಅಕಸ್ಮಾತ್ ಅದು ಬೇರೆ ಸ್ಟೇಟಿಗೆ ಹೋಗೋ ಟ್ರೈನ್ ಇದ್ದಿದ್ರೆ ತುಂಬ ಪ್ರಾಬ್ಲಮ್ ಆಗೋದು. ಬಸ್ ಆದ್ರೆ ಡ್ರೈವರ್ಗೆ ಅಥವಾ ಕಂಡಕ್ಟರ್ಗೆ ಹೇಳಿ, "ಸರ್ ನಾನು ಮಿಸ್ ಆಗಿ ಬೇರೆ ಬಸ್ ಹತ್ತೀನಿ" ಅಂತ ಏನೋ ಒಂದು ಹೇಳ್ಬೋದು. ಬಟ್ ಚೈನ್ ಹೇಳೋಕ್ಕಾಗಲ್ಲ. ಎಳೆದ್ರೆ ಫೈನ್ ಹಾಕ್ತಾರೆ, ಪ್ಲಸ್ ಜೈಲಲ್ಲಿ ಹಾಕ್ತಾರಂತ ಒಂದು ರೂಲ್ಸ್ ಐತೆ. ಸೊ ನೀವು ಟ್ರೈನ್ ಹತ್ಬೇಕಾದ್ರೆ ತುಂಬ ಹುಷಾರಿಂದಿರಿ. ಯಾಕಂದರೆ ಲಗೇಜ್ ಎಲ್ಲ ತೊಗೊಂಡಿರ್ತೀವಿ, ಪ್ಲಸ್ಸು ಹತ್ತಿ ಕುತ್ಕೊಂಡ್ಬಿಟ್ಟಿರ್ತೀವಿ, ಇಳಿಯೋಕ್ಕೂ ಆಗಲ್ಲ, ಯಾರನ್ನ ಕೇಳೋಕ್ಕೂ ಆಗಲ್ಲ. ಅದ್ರ ಬೇರೆ ಟ್ರೈನ್ ಹೆವಿ ಫಾಸ್ಟ್ ಇರ್ತೈತಿ. ಸೊ ಹಂಗಾಗಿ ನಾನು ಮಾಡಿದ ತಪ್ಪು ನೀವು ಮಾಡಬೇಡ್ರಿ ಅಂತ ಹೇಳ್ತಾ ಈ ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತೀನಿ. ಹ್ಯಾವ್ ಎ ನೈಸ್ ಡೇ. ಬಾಯ್.